ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಎಲ್ಲರೂ ಕೂಡ ಆಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅನಿಸುತ್ತೆ. ನಮ್ಮನೇಲೂ ಕೂಡ ತಯಾರಿ ಜೋರಾಗೆ ನಡೀತಾ ಇದೆ. ಅದಕ್ಕೆ ಅಂತ ಮೊದಲನೇದಾಗಿ ನಾನು ಚಕ್ಲಿಯಿಂದ ಶುರು ಮಾಡ್ತಾ ಇದ್ದೀನಿ. ದೇವಿ ಮುಂದೆ ಇಡೋದಕ್ಕೆ ತಿಂಡಿಗಳು ಮಾಡಬೇಕಲ್ವಾ, ಅದರಲ್ಲಿ ಇವತ್ತು ಚಕ್ಲಿನ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ನಾನು ಚಕ್ಲಿ ಮಾಡೋ ಅಂಥ ವಿಧಾನ ಇಷ್ಟ ಆಗ್ಬೋದೇನೋ ಅಂತ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಚಕ್ಲಿ ಮಾಡ್ತೀನಿ ಅಂತ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಈ ವಿಧಾನದಿಂದ ಈ ಸಲ ವರಮಹಾಲಕ್ಷ್ಮಿಗೆ ಚಕ್ಲಿನ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂತಹ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ರುಚಿಕರವಾಗಿರುವಂಥ ಚಕ್ಲಿ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, ನಾನಿಲ್ಲಿ ಒಂದು ಅಳತೆ ಬಟ್ಲು ತೊಗೊಂಡಿದ್ದೀನಿ. ಅಂದರೆ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋಕ್ಕೆ ನಾವು ಒಂದು ಅಳತೆ ಯೂಸ್ ಮಾಡಲೇಬೇಕಲ್ವಾ. ಈಗ ನಾನು ತೊಗೊಂಡಿರೋಂಥ ಈ ಅಳತೆ ಬಟ್ಲಲ್ಲಿ ಸುಮಾರು 2 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ನಾನು ಇವಾಗ ಯೂಸ್ ಮಾಡ್ಕೊಳ್ತೀನಿ. ಒಂದು ಕಲಸೋ ಅಂಥ ಪಾತ್ರೆಗೆ ಅದನ್ನು ಹಾಕ್ಕೊಳ್ತೀನಿ ನಾನಿವಾಗ. ನೋಡಿ, ಆ ಬಟ್ಲಲ್ಲಿ 1 ಬಟ್ಲು ಹಾಕ್ಕೊಂಡಿದ್ದೀನಿ, 2ನೇ ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ಆ ಅಕ್ಕಿ ಹಿಟ್ಟು 2 ಬಟ್ಲು ಹಾಕ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಇವಾಗ ನೋಡಿ ನಾನು 1 ಬಟ್ಲಷ್ಟು ಹುರಿಗಡಲೆ ಅಥವಾ ಪುಟಾಣಿ ಅಂತ ಹೇಳ್ತೀವಲ್ವ ನಾವು, ಅದರ ಒಂದು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಮಾಮೂಲಿ ಮನೇಲಿ ಯೂಸ್ ಮಾಡುವಂಥ ಹುರಿಗಡಲೆನ ನೀವೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ನೀವು ಪೌಡ್ರ್ ಮಾಡ್ಕೊಳ್ಬೋದು. ಈಗ ನಾನು ಅಕ್ಕಿ ಹಿಟ್ಟು 2 ಬಟ್ಲು, ಹುರಿಗಡಲೆ ಹಿಟ್ಟು 1 ಬಟ್ಲು ಹಾಕ್ಕೊಂಡಿದ್ದೀನಿ. ಎರಡನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ಹಿಟ್ಟುಗಳನ್ನ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸುಮಾರು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಅದು ಚಕ್ಲಿಯಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹುರಿದಿರೋ ಅಂತಹ ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಅದೇನು ಲೆಕ್ಕ ಇಲ್ಲ, 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ನೀವು ಎಷ್ಟಾದರೂ ಸೇರಿಸಿ, ಚೆನ್ನಾಗಿರುತ್ತೆ ಅದು ಕೂಡ ಚಕ್ಲಿಯಲ್ಲಿ ಸಿಗ್ತಾ ಇದ್ರೆ. ಸುಮಾರು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಓಂಕಾಳು ಅಂತ ಹೇಳ್ತೀವಲ್ಲ, ನೋಡಿ ಇದನ್ನು ಸೇರಿಸ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಥರ ಸ್ವಲ್ಪ ಕೈಯಲ್ಲಿ ಅದನ್ನು ಕ್ರಷ್ ಮಾಡಿಕೊಂಡು ಈ ಥರ ನಾವು ಆ ಹಿಟ್ಟು ಬೆರೆಸುವಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಚಕ್ಲಿ ತಿನ್ನುವಾಗ ಗೊತ್ತಾಗತ್ತೆ. ಖಾರಕ್ಕೆ ಅಗತ್ಯ ಇರೋಷ್ಟು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರೇ ಸೇರಿಸ್ತಾ ಇದ್ದೀನಿ. ಅಂದರೆ ಅದು ತಿನ್ನೋವಾಗ ಏನು ಬಾಯಿಗೆ ಸಿಕ್ಕಬಾರ್ದು. ಬೇರೆ ಏನಾದರೂ ನಾವು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ರೆ ಮಕ್ಕಳಿಗೆ ಅದು ಸಿಕ್ಕಿದ್ರೆ ಗಂಟ್ಲಲ್ಲೇ ಒಂಥರ ಇದಾಗ್ಬಿಡುತ್ತೆ ತಿನ್ನೋವಾಗ. ಅದಕ್ಕೆ ಫೈನ್ಲಿ ಪೌಡರ್ ಮಾಡಿರೋ ಅಂತಹ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಕಾಯಿಸಿರೋ ಅಂತಹ ಎಣ್ಣೆನ ಹಾಕ್ಕೊಳ್ಬೇಕು. ಕಾಯಿಸಿರೋ ಅಂತಹ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಾವು ಮಾಡೋ ಅಂತಹ ಸ್ನ್ಯಾಕ್ಸ್ ಐಟಮ್ಸು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಐಟಮ್ಸ್ ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು 1 ಸ್ಪೂನ್ ಸಹಾಯದಿಂದ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಈಗ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಅದನ್ನು ಚಕ್ಲಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಅದಕ್ಕೇ ಸ್ವಲ್ಪ ಕಲಿಸೋವಾಗ ಈಸಿ ಆಗಲಿ ಅಂತ ಸ್ವಲ್ಪ ಅಗಲ ಬಾಯಿ ಇರೋಂಥ ಪಾತ್ರೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕಲಿಸ್ಬೋದು ನಾವು. ಚಕ್ಲಿ ಮಾಡೋಕ್ಕೆ ಬೇಕಾಗಿರೋಂಥ ಹಿಟ್ಟು ನೋಡಿ ಇವಾಗ ತಯಾರಾಗಿದೆ. ಈಗ ಬಿಸಿಯಾಗಿ ಚಕ್ಲಿಗಳನ್ನ ಮಾಡೋಕ್ಕೆ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ನೋಡಿ ನಮ್ಮನೇಲಿ ಈ ರೀತಿ ಚಕ್ಲಿ ಹೊರಳಿದೆ. ಯಾವ ರೀತಿ ಚಕ್ಲಿ ಹೊರಳಾದ್ರೂ ಇರಲಿ, ನಾವು ಮಾಡ್ಕೊಂಡಿರೋಂಥ ಹಿಟ್ಟಲ್ಲಿ ಸ್ವಲ್ಪ ಭಾಗನ ತಗೊಂಡು ಒಳಗಡೆ ಎಲ್ಲ ನೀಟಾಗಿ ಎಣ್ಣೆ ಹಚ್ಚಿ ಅದನ್ನು ಆ ಚಕ್ಲಿ ಹೊಳ್ಳೊಳಗಡೆ ಹಾಕ್ಕೊಂಡು ಚಕ್ಲಿಗಳನ್ನ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಅಳತೆ ಬೇಕು, ಅಂದರೆ ಎಷ್ಟು ಅಗಲ ಬೇಕು, ಸ್ವಲ್ಪ ದೊಡ್ಡದಾಗಬೇಕಾ, ಚಿಕ್ಕದಾಗಬೇಕಾ, ಹೇಗೆ ಬೇಕೋ ಹಾಗೆ ಎಷ್ಟು ಅಳತೆಲಿ ಬೇಕೋ ಅಷ್ಟು ಅಳತೆಯಲ್ಲಿ ಚಕ್ಲಿಗಳನ್ನ ಮಾಡ್ಕೊಳ್ಬೋದು. ಕೆಲವರು ಡೈರೆಕ್ಟಾಗಿ ಎಣ್ಣೆಲೇ ಹಾಕ್ಕೊಳ್ತಾರೆ, ಅಷ್ಟು ಚೆನ್ನಾಗಿ ಶೇಪ್ ಬರಲ್ಲ ಅಂತ ಹೇಳಿ ಈ ಥರ ಸಣ್ಣ ಪ್ಲೇಟು ಇಲ್ಲಾಂದರೆ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಆಮೇಲೆ ಎಣ್ಣೆ ಕಾದ್ಮೇಲೆ ಎಣ್ಣೆ ಒಳಗೆ ಹಾಕೋಬೋದು. ಹಬ್ಬಗಳ ಸಮಯದಲ್ಲಿ ಈ ಥರ ಸಾಂಪ್ರದಾಯಿಕವಾಗಿ ಮನೇಲೇ ಈ ಥರ ತಿಂಡಿಗಳನ್ನ ಮಾಡೋದೇ ಒಂದು ಹಬ್ಬಕ್ಕೆ ಕಳೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೆಚ್ಚಾಗಿ ಹೊರಗಡೆ ತೊಗೊಂಬಂದ್ಬಿಡ್ತಾರೆ. ಅದಕ್ಕಿಂತ ಒಂದು 2 ದಿನ ಮುಂಚೆನೇ ಸ್ವಲ್ಪ ಸಮಯ ಮಾಡಿಕೊಂಡು ಮನೇಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ ಒಂದು ಹದವಾಗಿ. ಈಗ ಅದಕ್ಕೆ ಚಕ್ಲಿಗಳನ್ನ ಹಾಕ್ಕೊಂಡು ಚಕ್ಲಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಹದವಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು. ಹಾಗಂತ ಹೈ ಫ್ಲೇಮಲ್ಲಿ ಜಾಸ್ತಿ ಬೇಗ ಆಗಲಿ ಅಂತ ಹೋಗಿ ಮಾಡೋಕ್ಕೆ ಹೋದರೆ ಸೀದಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ತೀರಾ ಕಪ್ಪುಗೂ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ.
ನೋಡಿ ಸ್ನೇಹಿತರೆ, ಈಗ ಒಂಥರ ಹದವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ತುಂಬ ಕಲರು ಕೂಡ ಹಾಳಾಗದೇ ಇರೋ ಹಾಗೆ ಸೂಪರ್ ಆಗಿರೋಂಥ ಚಕ್ಲಿ ರೆಡಿಯಾಗಿದೆ. ನೀವು ಸಹ ಈ ಥರ ಚಕ್ಲಿ ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಮುಂಚಿತವಾಗಿಯೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.